ಹರೇ ಕೃಷ್ಣ. ಬ್ರಹ್ಮಸೂತ್ರಗಳು. ಈಗಾಗಲೇ ನಾವು ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯವನ್ನು ಮುಗಿಸಿದ್ದೇವೆ. ಈಗ ಎರಡನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಸೂತ್ರಕಾರರಾದ ಬಾದರಾಯಣರು ಪ್ರಥಮಾಧ್ಯಾಯದ ಸಮನ್ವಯಾಧ್ಯಾಯ 4 ಪಾದಗಳಿಂದ ಸರ್ವಶಬ್ದ ಸಮನ್ವಯವನ್ನು ಪರಮಾತ್ಮನಲ್ಲಿ ನಿರೂಪಿಸಿ ಪರಮಾತ್ಮನ ಗುಣ ಪರಿಪೂರ್ಣತೆಯನ್ನು ತೋರಿದರು. ಸಕಲ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಾಚಕವೆಂದು, ಅಂದರೆ ಪರಬ್ರಹ್ಮ ವಾಚಕವೆಂದು, ವೇದಾದಿ ಶಾಸ್ತ್ರವು ಪ್ರಮಾಣವಾದ್ದರಿಂದ ಅಲ್ಲಿ ತಿಳಿಸಿರುವಂತೆ ಪರಬ್ರಹ್ಮನಾದ ವಿಷ್ಣುವು ಜಗಜ್ಜನ್ಮಾದಿಕರ್ತ ಎಂದು ನಿರೂಪಿಸಲಾಯಿತು. ಪ್ರಥಮಾಧ್ಯಾಯದಲ್ಲಿ ಸಮನ್ವಾಧ್ಯಾಯ ನಿರೂಪಿತವಾದ ವಿಷಯಗಳಿಗೆ ಯಾವ ವಿರೋಧವೂ ಇಲ್ಲವೆಂದು ಎರಡನೆಯ ಅಧ್ಯಾಯದಲ್ಲಿ ಅವಿರೋಧಾಧ್ಯಾಯ ಪ್ರತಿಪಾದಿಸುತ್ತಾರೆ. ಅಂದರೆ ಮೊದಲನೇ ಅಧ್ಯಾಯದಲ್ಲಿ ಏನು ಪ್ರತಿಪಾದನೆ ಮಾಡಲಾಗಿದೆ ಅದಕ್ಕೆ ಯಾವುದೇ ವಿರೋಧ ಬರುವುದಿಲ್ಲ. ಏನಾದರೂ ಇದ್ದರೂ ಕೂಡ ಅದನ್ನು ತೋರಿಸಿ ಅದನ್ನು ಸುಗಮವಾಗಿ ತೋರಿಸಿಕೊಡ್ತಾರೆ. ಸರ್ವ ಶಬ್ದ ಸಮನ್ವಯಾದಿ ವಿರೋಧಾಭಾಸಗಳ ಖಂಡನೆಯಿಂದಲೇ ಪರಮಾತ್ಮನು ಸಕಲ ಕಲ್ಯಾಣ ಗುಣಪೂರ್ಣನು, ಸಕಲ ದೋಷದೂರನು ಎಂಬುದು ದೃಢವಾಗುತ್ತದೆ. ಅಂದರೆ ಏನಾದರೂ ಡೌಟುಗಳು, ಅಬ್ಜೆಕ್ಷನ್ಸು ಏನಾದರೂ ಬಂದರೂ ಅವುಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟು ಅಬ್ಜೆಕ್ಷನ್ಗಳನ್ನು ನಿರ್ಮೂಲನೆ ಮಾಡತಕ್ಕಂಥದ್ದು. ಅಂತೆಯೇ ಈ ಅಧ್ಯಾಯದಲ್ಲಿ 4 ತರಹವಾದ ವಿರೋಧಗಳನ್ನು ಪರಿಹರಿಸುತ್ತಾರೆ. ಪರಬ್ರಹ್ಮ ಏನು ಗುಣಪರಿಪೂರ್ಣ ಇದ್ದಾನೆ, ಅನಂತ ಜೀವರಾಶಿಗಳಿದ್ದಾರೆ, ಆತನು ಅನಾದಿಯಿಂದ ಇದ್ದಾನೆ, ಇವೆಲ್ಲ ವಿಚಾರಗಳು ಸಾಕಾರ ರೂಪನಾಗಿದ್ದಾನೆ. ಇವೆಲ್ಲ ವಿಚಾರಗಳಿಗೆ ಏನಾದರೂ ವಿರೋಧ ಬಂದಿದ್ದರೆ ಆ ವಿರೋಧಗಳನ್ನು ಪರಿಹಾರ ಮಾಡಿದ್ದಾರೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅಂತೆಯೇ ಈ ಅಧ್ಯಾಯದಲ್ಲಿ 4 ತರಹವಾದ ವಿರೋಧಗಳನ್ನು ಪರಿಹರಿಸುತ್ತಾರೆ. ಆದುದರಿಂದಲೇ ಈ ಎರಡನೇ ಅಧ್ಯಾಯಕ್ಕೆ ಅವಿರೋಧಾಧ್ಯಾಯ ಎಂದು ಹೆಸರಿದೆ. ಈ 4 ರೀತಿಯ ವಿರೋಧಗಳನ್ನು ಕ್ರಮವಾಗಿ 4 ಪಾದಗಳಲ್ಲಿ ಪರಿಹರಿಸುತ್ತಾರೆ. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳಿವೆ. ಮೊದಲನೇ ಅಧ್ಯಾಯದಲ್ಲಿ 4 ಪಾದ, ಎರಡನೇ ಅಧ್ಯಾಯದಲ್ಲಿ 4 ಪಾದ. ಇಲ್ಲಿ ಒಂದೊಂದು ರೀತಿಯ ಒಂದು ಗುಂಪು ವಿರೋಧವನ್ನು ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಪಾದದಲ್ಲಿ ಪರಿಹರಿಸ್ತಾರೆ. ಮೊದಲನೆಯದು ಯುಕ್ತಿ ಅನುಮಾನ ವಿರೋಧ, ಎರಡನೇದು ಸಮಯ ಮತಾಂತರ ವಿರೋಧ, ಮೂರನೇದು ಅಪಾತತಃ ಪರಸ್ಪರ ಶ್ರುತಿ ವಿರೋಧ ಮತ್ತು ಯುಕ್ತಿ ಸಹಿತ ಶ್ರುತಿ ವಿರೋಧ. ಈ 4 ವಿರೋಧಗಳ ಪರಿಹಾರವನ್ನು ನೀಡಲಾಗಿದೆ. ಏನೇನವು ಏನು ಅಂತಕ್ಕಂಥದ್ದು ಆಯಾ ಪಾದಗಳು ಬಂದಾಗ ನಾವು ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ಬ್ರಹ್ಮಸೂತ್ರ ಭಾಷ್ಯ ಎರಡನೇ ಅಧ್ಯಾಯ ಅವಿರೋಧಾಧ್ಯಾಯ. ಮೊದಲನೆಯ ಪಾದ ಯುಕ್ತಿ ಪಾದ, ತರ್ಕಪಾದ. ಯುಕ್ತಿಗಳಿಂದ ಏನಾದರೂ ಪರಬ್ರಹ್ಮನ ಬಗ್ಗೆ ಏನಾದರೂ ವಿರೋಧವನ್ನು ನುಡಿದಿದ್ದನ್ನು ಇಲ್ಲಿ ಬಗೆಹರಿಸ್ತಾ ಇದ್ದಾರೆ. ಈ ಪಾದದಲ್ಲಿ 11 ಅಧಿಕರಣಗಳು ಮತ್ತು 38 ಸೂತ್ರಗಳು ಇವೆ. ಉಕ್ತೆ ಅರ್ಥೆ ಅವಿರೋಧಂ ದರ್ಶಯತಿ ಅನೇನಾಧ್ಯಾಯೇನ ಪ್ರಥಮ ಪಾದೆ ಯುಕ್ತ ವಿರೋಧಂ ಪ್ರಥಮತಃ ಸ್ಮೃತ್ಯ ವಿರೋಧಂ ದರ್ಶಯತಿ. ಶಾಸ್ತ್ರ ಪ್ರಮಾಣವಾದ್ದರಿಂದ ಅಲ್ಲಿ ನಿರೂಪಿತವಾದಂತೆ ವಿಷ್ಣುವೇ ಪರಬ್ರಹ್ಮನೇ ಜಗಜ್ಜನ್ಮಾದಿಕರ್ತ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇತ್ಯಾದಿ ಕಾರ್ಯಗಳಿಗೆ ಅವನಿಂದನೇ ಆಗೋದು ಎಂಬ ವಿಷಯದಲ್ಲಿ ಉಕ್ತೆ ಅರ್ಥೆ ಯಾವ ಯುಕ್ತ್ಯಾದಿ ವಿರೋಧವಿಲ್ಲವೆಂದು ಇಲ್ಲಿ ತೋರಿಸುತ್ತಾರೆ. ಮೊದಲನೇ ಪಾದದಲ್ಲಿ ಅನುಮಾನ ಯುಕ್ತಿ ಅವಿರೋಧವನ್ನು 11 ಅಧಿಕರಣಗಳಿಂದ ತೋರಿಸುತ್ತಾರೆ. ಮೊದಲನೆಯ ಸ್ಮೃತ್ಯ ಅಧಿಕರಣ, ಇದು ಒಟ್ಟಾರೆ ಬ್ರಹ್ಮಸೂತ್ರದ 41ನೇ ಅಧಿಕರಣ. ಈ ಅಧಿಕರಣದಲ್ಲಿ ವಿಷ್ಣುವು ಪರಬ್ರಹ್ಮನು ಜಗತ್ಕಾರಣನಲ್ಲ, ಪಾಶುಪತ ಹಾಗೂ ಕಪಿಲಾದಿ ಸ್ಮೃತಿ ವಿರೋಧ ಬರುವುದರಿಂದ ಹೀಗೆ ಬರುವ ಸ್ಮೃತಿ ಮೂಲಕ ಅನುಮಾನ ವಿರೋಧವನ್ನು ಪರಿಹರಿಸುತ್ತಾರೆ. ಒಟ್ಟು 3 ಸೂತ್ರಗಳನ್ನು 136 to 138 ಈ ಅಧಿಕರಣವು ಒಳಗೊಂಡಿರುತ್ತದೆ. ಅಂದರೆ ಪಾಶುಪತ ಕಪಿಲ ಇತ್ಯಾದಿ ಸ್ಮೃತಿಗಳು ಏನಾಗ್ತವೆ, ಆ ಸ್ಮೃತಿಗಳು ಸ್ವಲ್ಪ ವಿರೋಧವನ್ನು ಹೇಳ್ತವೆ. ಅವು ಆ ಸ್ಮೃತಿಗಳು ಅಷ್ಟೊಂದು ಏನಂದರೆ ಎಫೆಕ್ಟಿವ್ ಅಲ್ಲ. ವೇದವೇ ಮುಖ್ಯ, ಯಾಕೆಂದರೆ ಅನಾದಿಯಿಂದ ಇದೆ, ಅದಕ್ಕೆ ಯಾರೇ ಕರ್ತೃಗಳಿಲ್ಲ, ಇವುಗಳಿಗೆಲ್ಲ ಕರ್ತೃ ಇದ್ದಾನೆ. ಇವೆಲ್ಲ ವಿಚಾರಗಳು ಡಿಸ್ಕಸ್ ಆಗ್ತವೆ. ಶ್ರುತಿ ಪ್ರಮಾಣವಿರುವುದರಿಂದ ವ್ಯಾಸಸ್ಮೃತಿ ಪಂಚರಾತ್ರಾದಿಗಳು ಪ್ರಮಾಣಗಳೇ. ಮತ್ತು ಕೆಲವೊಂದು ಸ್ಮೃತಿಗಳಿವೆ, ವ್ಯಾಸಸ್ಮೃತಿ ಪಂಚರಾತ್ರ ಸ್ಮೃತಿಗಳೆಲ್ಲ ಪ್ರಮಾಣಗಳು. ಯಾಕೆಂದರೆ ಅವು ಶ್ರುತಿಗೆ ಅನುಗುಣವಾಗಿವೆ, ವೇದಗಳಿಗೆ ಅನುಗುಣವಾಗಿವೆ. ಅವುಗಳು ಶ್ರೀಹರಿಗೆ ಜಗತ್ಕಾರಣತ್ವವನ್ನು ಸಾರುತ್ತವೆ. ಆದರೆ ಪಾಶುಪತ ಕಪಿಲ ಹಿರಣ್ಯಗರ್ಭಾದಿ ಅನ್ಯ ಆಗಮಗಳು ಅಶಾಸ್ತ್ರೀಯವಾಗಿದ್ದು ಅವುಗಳು ಪ್ರಮಾಣವೆಣಿಸಲಾರವು. ಆದರೆ ಪಾಶುಪತ ಕಪಿಲ ಹಿರಣ್ಯಗರ್ಭ ಇವೆಲ್ಲ ಏನು ಕೆಲವೊಂದು ಸ್ಮೃತಿಗಳಿವೆಲ್ಲ ಅವು ಅಶಾಸ್ತ್ರೀಯ, ಅವುಗಳು ಪ್ರಮಾಣ ಎನಿಸಲಾರವು.
ಯಾಕಂದರೆ ಕೆಲವೊಂದು ಸಲ ಸರಿ, ಕೆಲವೊಂದು ಸಲ ತಪ್ಪು ಹೀಗಿರ್ತಾವೆ. ಉಕ್ತೇರ್ಥ ವಿರೋಧಂ ದರ್ಶಯತಿ ಅನೇನ ಅಧ್ಯಾಯನ ಪ್ರಥಮ ಪಾದೇ ಉಕ್ತ ವಿರೋಧಂ ಪ್ರಥಮತಃ ಸ್ಮೃತ ವಿರೋಧಂ ದರ್ಶಯತಿ. ಈ 2ನೇ ಅಧ್ಯಾಯದಿಂದ ಸರ್ವಶಬ್ದ ಸಮನ್ವಯ ಮೂಲಕವಾಗಿ ಶ್ರೀಹರಿಯೇ ಜಗಜ್ಜನ್ಮಾದಿ ಕರ್ತನು ಸರ್ವಗುಣ ಪರಿಪೂರ್ಣನು ಎಂಬ ಪ್ರಥಮಾಧ್ಯಾಯದ ಅರ್ಥದ ವಿಷಯದಲ್ಲಿನ 4 ರೀತಿಯಲ್ಲಿನ ವಿರೋಧಾಭಾವವನ್ನು ತೋರಿಸುತ್ತಾರೆ. ಪ್ರಸ್ತುತ 1ನೇ ಪಾದದಲ್ಲಿ ಅನುಮಾನ ಯುಕ್ತಿ ವಿರೋಧವನ್ನು 11 ಅಧಿಕರಣಗಳಿಂದ ತೋರಿಸುತ್ತಾರೆ. 1ನೇದು ಓಂ ಸ್ಮೃತ್ಯನವಕಾಶ ದೋಷ ಪ್ರಸಂಗ ಇತಿ ಚೇನ್ನ ಅನ್ಯ ಸ್ಮೃತ್ಯನವಕಾಶ ದೋಷ ಪ್ರಸಂಗಾತ ಓಂ 136ನೇ ಸೂತ್ರ. ಸ್ಮೃತಿ ಪಾಶುಪತ ಕಪಿಲ ಹಿರಣ್ಯಗರ್ಭಾದಿ ಸ್ಮೃತಿಗಳಿಂದ ಅವಕಾಶವಿಲ್ಲವೆಂಬ ಶ್ರೀಹರಿಯಲ್ಲಿ ಹಿಂದೆ ಹೇಳಿದ ಜಗಜ್ಜನ್ಮಾದಿ ಕರ್ತತ್ವಾದಿ ಗುಣಗಳ ಅವಕಾಶವಿಲ್ಲವೆಂಬ ದೋಷ ಪ್ರಸಂಗಾತ್ ವಿರೋಧ ಎಂಬ ದೋಷವು ಒದಗುವುದರಿಂದ ವಿಷ್ಣುವು ಪರಬ್ರಹ್ಮನು ಹಿಂದೆ ಹೇಳಿದಂತೆ ಗುಣಪೂರ್ಣನಾಗುವುದಿಲ್ಲ ಅಂತ ಅದು ಅವರು ಸ್ಟೇಟ್ಮೆಂಟ್ ಕೊಟ್ಟರೆ ಇತಿಚೇತ್ ಹೀಗೆ ಶಂಕಿಸಿದರೆ ಸೂತ್ರಕಾರರು ಉತ್ತರಿಸುತ್ತಾರೆ, ನ ವಿರೋಧ ಎಂಬ ದೋಷ ಬರುವುದಿಲ್ಲ. ಏಕೆಂದರೆ ಅನ್ಯ ಸ್ಮೃತಿ ಪಾಶುಪತಾದಿಗಳಿಂದ ಭಿನ್ನವಾದ ಶ್ರುತಿ ಸಹಕೃತ ಪಂಚರಾತ್ರ ವ್ಯಾಸ ಸ್ಮೃತಾದಿಗಳಿಂದ ಅನವಕಾಶ ದೋಷ ಪ್ರಸಂಗಾತ್ ಪಾಶುಪತಾದಿ ಸ್ಮೃತಿಗಳಿಗೆ ಪ್ರಮಾಣಾವಕಾಶವೇ ಇಲ್ಲದ ದೋಷ ಒದಗುವುದರಿಂದ ವಿಷ್ಣುವೇ ಜಗತ್ಕರ್ತವೆಂದು ಸಿದ್ಧಿಸುತ್ತದೆ. ಪಾಶುಪತಾದಿ ಸ್ಮೃತಿಗಳು ಶ್ರುತಿ ಸಹಕೃತವಾದ ಸತ್ ಸ್ಮೃತಿಗಳಿಂದ ವಿರುದ್ಧವಾದ ಅಪ್ರಮಾಣಗಳೇ ಆಗಿರುವುದರಿಂದ ಅವುಗಳ ವಿರೋಧ ಬರುವುದಿಲ್ಲ ಎಂಬ ಅಭಿಪ್ರಾಯ. ಯಾಕೆಂದರೆ ಪಾಶುಪತಾದಿ ಸ್ಮೃತಿಗಳು ಅವುಗಳು ಇವಕ್ಕೆಲ್ಲ ಪ್ರಮಾಣ ಇಲ್ಲ, ಅವು ದೋಷಪೂರಿತವಾಗಿವೆ. ಆದ್ದರಿಂದ ಅವು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅದು ಪ್ರಯೋಜನ ಇಲ್ಲ. ವೇದಗಳು ಮತ್ತು ವೇದಕ್ಕೆ ಅನುಸಾರಿಯಾದಂಥ ಪಂಚರಾತ್ರ ಆದಿ ಸ್ಮೃತಿಗಳು ಕೊಟ್ಟಂಥ ಸ್ಟೇಟ್ಮೆಂಟೇ ಮುಖ್ಯ. ಅವು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾವಂದರೆ ಪರಬ್ರಹ್ಮನಾದ ವಿಷ್ಣು ಗುಣಪರಿಪೂರ್ಣನಾಗಿದ್ದಾನೆ. ಸರ್ವಜ್ಞಾ ಹಿ ರುದ್ರಾದಯಃ ಅತಸ್ತೇಷಾಂ ವಚನ ವಿರೋಧೆ ಅಪ್ರಮಾಣ್ಯಮೇವ ಸಾಧಿತಿ ಚೆನ್ನ ಅನ್ಯಸ್ಮೃತೀತೀನಾಂ ವಿಷ್ಣುವಾದಿವಿ ನಿರತರಾಂ ಸರ್ವಜ್ಞೈರೇವ ಕೃತತ್ವಾತ್ ಸುತೇರಾಧಿಕ್ಯಂ ಚ ಸಿದ್ಧ್ಯತಿ. ವೇದಾದಿ ಶಾಸ್ತ್ರ ಮೂಲಕ ವಿಷ್ಣು ಜಗಜ್ಜನ್ಮಾದಿಕರ್ತ ಎಂದು ಹೇಳಿದರೆ ರುದ್ರಾದಿ ಸರ್ವಜ್ಞರಿಂದ ಪ್ರಣೀತವಾದ ಪಾಶುಪತಾದಿ ಸ್ಮೃತಿಯ ವಿರೋಧ ಬರುವುದರಿಂದ ವೇದಕ್ಕೆ ಅಪ್ರಮಾಣ್ಯ ದೋಷವು ಬರುತ್ತದೆ. ಆದುದರಿಂದ ಪಾಶುಪತಾದಿ ಸ್ಮೃತಿಗೆ ಅನುಸಾರವಾಗಿ ವೇದವನ್ನು ವ್ಯಾಖ್ಯಾನಿಸಬೇಕು. ಇದರಿಂದಾಗಿ ಪರಬ್ರಹ್ಮನಾದ ವಿಷ್ಣು ಜಗಜ್ಜನ್ಮಾದಿ ಕರ್ತನಲ್ಲ ಎಂಬ ವಾದವು ಅಯುಕ್ತವು. ಆ ವಾದವು ಸರಿಯಲ್ಲ, ತಪ್ಪು. ಅತ್ಯಂತ ಆಪ್ತನಾದ ವಿಷ್ಣುವಿನಿಂದ ರಚಿತವಾದ ಶ್ರುತಿ ಸಂವಾದಗೊಳ್ಳ ಮತ್ತು ವಿಷ್ಣುವನ್ನು ಬಿಟ್ಟು ಬೇರೆ ಅರ್ಥಕ್ಕೆ ಅವಕಾಶವಿಲ್ಲದ ಪಂಚರಾತ್ರಾದಿ ಸ್ಮೃತಿಗಳಿಂದ ಪಾಶುಪತಾದಿ ಸ್ಮೃತಿಗಳಿಗೆಯೇ ಅಪ್ರಮಾಣ್ಯ ದೋಷವು ಹೆಚ್ಚಾಗಿ ಬರುವುದು. ಆದ್ದರಿಂದ ಪಾಶುಪತಾದಿ ಸ್ಮೃತಿಗಳು ಅಪ್ರಮಾಣ್ಯ. ಆದ್ದರಿಂದ ವಿಷ್ಣುವಿನ ಜಗಜ್ಜನ್ಮಾದಿ ಕರ್ತೃತ್ವಕ್ಕೆ ಪಾಶುಪತಾದಿ ಸ್ಮೃತಿಗಳ ವಿರೋಧವು ಸಲ್ಲದು. ಶ್ರುತಿ ವಿರೋಧ ಬರುವುದರಿಂದ ಪಾಶುಪತಾದಿ ಸ್ಮೃತಿಗಳು ಅಪ್ರಮಾಣಗಳೇ ಎನಿಸಿ ವಿಷ್ಣುವೇ ಜಗತ್ಕಾರಣತ್ವಾದಿ ಗುಣಪೂರ್ಣನು ಎಂದು ಸಿದ್ಧಿಸುತ್ತದೆ. ಪಾಶುಪತಾದಿಗಳಿಗೆ ಅಪ್ರಮಾಣತೆಯು ಏಕೆ ಎಂದರೆ ಕಾರಣಾಂತವನ್ನು ಮುಂದಿನ ಸೂತ್ರದಲ್ಲಿ ತೋರಿಸುತ್ತಾರೆ. ಪಾಶುಪತಾದಿಗಳು ಯಾಕೆ ಅಪ್ರಮಾಣ್ಯ? ಓಂ ಇತರೇಷಾಂ ಚಾನುಪಲಬ್ಧೇ ಓಂ 137ನೇ ಸೂತ್ರ. ಇತರೇಷಾಂ ಪಾಶುಪತಾದಿಗಳಲ್ಲಿ ಹೇಳಿರುವ ಫಲಗಳು ಚ ಏಕದೇಶದಲ್ಲಿ ಕಂಡರೂ ಅನುಪಲಬ್ಧೇ ಬಹು ಕಡೆಗಳಲ್ಲಿ ಫಲವು ಕಾಣದಿರುವುದೇ ಪ್ರಸಿದ್ಧಿಯಾದ ಪ್ರಯುಕ್ತ ಅಪ್ರಮಾಣಗಳೇ ಆಗಿವೆ. ಪಾಶುಪತಾದಿಗಳಲ್ಲಿ ಹೇಳಿರುವ ಫಲಗಳು ಏಕದೇಶದಲ್ಲಿ ಕಂಡರೂ ಒಂದೊಂದು ಸಲ ಫಲ ಬರ್ತದೆ, ಬಹು ಕಡೆಗಳಲ್ಲಿ ಬರುವುದಿಲ್ಲ. ಫಲವು ಕಾಣದಿರುವ ಪ್ರಯುಕ್ತ ಅವು ಅಪ್ರಮಾಣ. ಇತರೇಷಾಂ ಚ ತಾಸು ಸ್ಮೃತಿ ಸೂಕ್ತಾನಾಂ ಫಲಾನಾಂ ಪ್ರತ್ಯಕ್ಷ ತೋನಪಲಬ್ಧೇರ ಪ್ರಾಮಾಣ್ಯಂ ತಾಸಾಂ ಯುಕ್ತಂ ಚ ಶಬ್ದೇನ ಭಾಗೋಪಲಬ್ಧಿರಂಗೀಕೃತ. ರುದ್ರಾದಿಗಳ ಪ್ರಸಿದ್ಧಿಯುಳ್ಳ ಪಾಶುಪತಾದಿ ಸ್ಮೃತಿಗಳಲ್ಲಿ ಫಲಗಳು ಪ್ರತ್ಯಕ್ಷವಾಗಿ ದೊರಕತೆ ಇರುವುದು ಕಂಡಿರುವುದರಿಂದ ಅವುಗಳ ಅಪ್ರಮಾಣ್ಯತೆಯು ಶಾಸ್ತ್ರ ಸಮ್ಮತವಾಗಿರುತ್ತದೆ. ಆದರೂ ಸೂತ್ರದಲ್ಲಿ ಚ ಶಬ್ದವಿರೋ ಕಾರಣ ಒಂದು ಅಂಶದಲ್ಲಿ ವಿರಳವಾಗಿ ಫಲ ಕಾಣಿಕೆಯು ಅಂಗೀಕರಿಸಲ್ಪಟ್ಟೆ. ಟೋಟಲಿ ಫಲನೇ ಇಲ್ಲ ಅಂತಲ್ಲ, ಸ್ವಲ್ಪ ಫಲ ಅವುಗಳಿಂದ ಬರುತ್ತದೆ. ವೇದ ಅಸಕಾರಿಗಳಾದ ಅವೈಷ್ಣವ ಸ್ಮೃತಿಗಳಿಗೆಲ್ಲ ಅಪ್ರಮಾಣತೆಯು ಉಂಟಾದರೆ ಯೋಗಾದಿ ಬೋಧಕಗಳಾದ ಹಿರಣ್ಯಗರ್ಭ ಸ್ಮೃತಿಗಳನ್ನು ಹೇಗೆ ಸ್ವೀಕರಿಸುವುದು ಎನ್ನುವುದಕ್ಕೆ ಸೂತ್ರಕಾರರು ಮುಂದೆ ಹೇಳ್ತಾರೆ. ಇನ್ನು ಇವು ಯೋಗ ಇತ್ಯಾದಿಗಳನ್ನು ಹೇಳ್ತಾರೆ, ಯೋಗಶಾಸ್ತ್ರ ಇತ್ಯಾದಿ ಹೇಳ್ತಕ್ಕಂಥ ಹಿರಣ್ಯಗರ್ಭ ಸ್ಮೃತಿಗಳನ್ನು ಹೇಗೆ ನಾವು ಸ್ವೀಕಾರ ಮಾಡಬೇಕು ಮತ್ತು ಅವೆಲ್ಲ ಅವೈಷ್ಣವಲ್ಲ ಅಂತ ಕೇಳಿದರೆ, ಓಂ ಏತೇನ ಯೋಗ ಪ್ರಯುಕ್ತ ಓಂ 138. ಏತೇನ ಫಲ ಸಿಗದ ಕಾರಣದಿಂದಲೇ ಯೋಗ ಹಿರಣ್ಯಗರ್ಭಾದಿ ಪ್ರಣೀತ ಯೋಗಶಾಸ್ತ್ರಗಳು ಪ್ರತ್ಯುಕ್ತ ನಿರಾಕರಿಸಲ್ಪಟ್ಟವು. ಹಿರಣ್ಯಗರ್ಭಾದಿ ಪ್ರಣೀತ ಯೋಗಶಾಸ್ತ್ರಗಳು ಫಲ ಸಿಗದ ಕಾರಣದಿಂದಲೇ ನಿರಾಕರಿಸಲ್ಪಟ್ಟವು. ಯೋಗ ಫಲಂ ಪ್ರಾತ್ಯಕ್ಷತಃ ಉಪಲಬ್ಧತೆ ಇತಿ ನ ಮಂತವ್ಯಂ ಉಕ್ತಾಭ್ಯಾಸೆ ತತ್ಕಾಲೇವ ಫಲಾದೃಷ್ಟೇ.
ಹೇ, ಯೋಗ ಸ್ಮೃತಿಗಳಲ್ಲಿ ಹೇಳಿರೋ ಫಲವು ಪ್ರತ್ಯಕ್ಷ ಪ್ರಮಾಣದಿಂದ ದೊರೆಯುತ್ತದೆ ಎಂದು ತಿಳಿಯಕೂಡದು. ಏಕೆಂದರೆ ಅಲ್ಲಿ ತಿಳಿಸಿರುವ ಪರಿಶ್ರಮದ ವಿಷಯದಲ್ಲಿ ಅಲ್ಲಿ ನಿರ್ದೇಶಿಸುವ ಕಾಲದಲ್ಲಿಯೇ ಫಲಗಳು ಕಾಣದಿರುವ ಪ್ರಸಂಗಗಳಿವೆ. ಅಂದರೆ ಯೋಗಾದಿಗಳು ಕೂಡ ನಾವು ಪೂರ್ಣ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸ್ಮೃತ್ಯಧಿಕರಣ ಏನು ವಿಷಯ ಇಲ್ಲಿ? ವಿಷ್ಣುವಿನ ಜಗಜ್ಜನ್ಮಾದಿ ಕರ್ತೃತ್ವವು ಇಲ್ಲಿ ವಿಷಯ. ಸಂಶಯ, ಜಗಜ್ಜನ್ಮಾದಿ ಕರ್ತೃತ್ವವು ವಿಷ್ಣುವಿಗೆ ಯುಕ್ತವೋ ಅಲ್ಲವೋ ಎಂಬ ಸಂಶಯ. ಪೂರ್ವಪಕ್ಷ, ವಿಷ್ಣುವು ಜಗಜ್ಜನ್ಮಾದಿ ಕರ್ತ ಅಲ್ಲ, ಏಕೆಂದರೆ ಇದಕ್ಕೆ ಆಪ್ತನಾದ ರುದ್ರದೇವನಿಂದ ರಚಿತವಾದ ಪಾಶುಪತ ಸ್ಮೃತಿಯ ವಿರೋಧ ಇರುತ್ತದೆ. ಪಾಶುಪತ ಸ್ಮೃತಿಯಲ್ಲಿ ಶಿವನೇ ಸರ್ವಜ್ಞ ಹಾಗೂ ಸರ್ವಕರ್ತ ಎಂದು ಹೇಳಿರುವುದರಿಂದ ವಿಷ್ಣುವು ಜಗಜ್ಜನ್ಮಾದಿ ಕರ್ತ ಅಲ್ಲ ಅಂತಕ್ಕಂಥ ಪೂರ್ವ ಪಕ್ಷ. ಯಾಕೆಂದರೆ ಪಾಶುಪತಾದಿ ಕೃತಿಗಳು ಶಿವ ಸರ್ವೋತ್ತಮ ಅಂತ ಹೇಳ್ತವೆ. ಸಿದ್ಧಾಂತ, ವಿಷ್ಣುವು ಜಗಜ್ಜನ್ಮಾದಿಕರ್ತ ಆಗಿರುವವನು ಎಂಬ ಪ್ರಮೇಯವು ಪಂಚರಾತ್ರಾದಿ ಸ್ಮೃತಿಗಳು ಅತ್ಯಂತ ಪ್ರಮಾಣಗಳಿಸಿವೆ. ಏಕೆಂದರೆ ಇವು ಪರಮ ಆಪ್ತನಾದ ವಿಷ್ಣುವಿನಿಂದ ರಚಿತವಾಗಿ ಆ ಸ್ಮೃತಿಗಳು ಪಂಚರಾತ್ರಾದಿ ಸ್ಮೃತಿಗಳು. ಅವುಗಳಿಗೆ ಶ್ರುತಿಗಳ ಸಂವಾದವಿರುವುದರಿಂದ ಪಂಚರಾತ್ರಕ್ಕೆ ವಿರುದ್ಧವಾದ ಪಾಶುಪತಾದಿ ಸ್ಮೃತಿಗಳೇ ಅಪ್ರಮಾಣಗಳು. ಆದ್ದರಿಂದ ಅವುಗಳ ವಿರೋಧ ಉಪೇಕ್ಷಣೀಯ. ಇದೇ ರೀತಿಯಲ್ಲಿ ಯೋಗಶಾಸ್ತ್ರದಿಂದಲೂ ಪ್ರತ್ಯಕ್ಷ ಯೋಗ್ಯ ಫಲ ಕೆಲವೊಂದು ಸಲ ದೊರೆಯುವುದರಿಂದ ಅದು ಅಪ್ರಮಾಣ, ಒಂದೊಂದು ಸಲ ಅದಕ್ಕೆ ಫಲ ಸಿಗುವುದಿಲ್ಲ. ಆದ್ದರಿಂದ ಅವು ಅಪ್ರಮಾಣ. ಇದು ಸ್ಮೃತ್ಯಧಿಕರಣ ಸೂತ್ರ 136 to 138. ಮತ್ತೆ ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.